press the bell icon on the YouTube app and never miss another update. ಐದನೇ ಲೆಕ್ಕ. ಗಾಳಿಪಟವೊಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿನ ಗೂಟಕ್ಕೆ ಕಟ್ಟಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿಯ ಕೋನವನ್ನು ಉಂಟು ಮಾಡಿದೆ. ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ. ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ನೆಲದಿಂದ 60 ಮೀಟರ್ ದೂರದಲ್ಲಿ 60 ಮೀಟರ್ ಎತ್ತರದಲ್ಲಿ ಒಂದು ಗಾಳಿಪಟ ಹಾರಾಡ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟು ಗಾಳಿಪಟದ ದಾರವನ್ನು ನೆಲದ ಯಾವುದೋ ಒಂದು ಪಾಯಿಂಟಿಗೆ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ದಾರವನ್ನು ಕಟ್ಟಿದ್ದಾರೆ. ಆವಾಗ ಇಲ್ಲಿ ಉಂಟಾಗೋ ಕೋನ 60 ಡಿಗ್ರಿ ಇದೆ. ಹೀಗಿದ್ದಾಗ ದಾರ ಎಷ್ಟು ಎತ್ತರ ಇದೆ ಅಥವಾ ದಾರ ಎಷ್ಟಿದೆ ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡಬೇಕು. ABC ಅಂತ ಹೇಳಿ ತಗೊಂಡ್ರೆ AB 60 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ನೆಲದಿಂದ 60 ಮೀಟರ್ ಎತ್ತರದಲ್ಲಿ ಗಾಳಿಪಟ ಹಾರಾಡ್ತಿದೆ ಅಂದರೆ AB 60 ಮೀಟರ್. ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು AC ದಾರ ಎಷ್ಟಿದೆ. ಕೋನ 60 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. AB ಡಿವೈಡೆಡ್ ಬೈ AC ಇಸ್ ಈಕ್ವಲ್ಸ್ ಟು, ಇದು ಹೈಪೋಟೆನಸ್ ಅಥವಾ ವಿಕರ್ಣ, ಇದಕ್ಕೆ ಅಭಿಮುಖವಾಗಿರುವಂಥದ್ದು ಇದು ಆಪೋಸಿಟ್. AB ಬೈ AC ಅಂದರೆ ಆಪೋಸಿಟ್ ಬೈ ಹೈಪೋಟೆನಸ್, ಅಭಿಮುಖ ಬಾಹು ಬೈ ವಿಕರ್ಣ ಅಂತ ಹೇಳಿದ್ರೆ ಸೈನ್, ಇಲ್ಲಿ ಕೋನ 60 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೈನ್ 60 ಡಿಗ್ರಿ. AB 60 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. AB ಡಿವೈಡೆಡ್ ಬೈ AC ಗೊತ್ತಿಲ್ಲ, AC ಇಸ್ ಈಕ್ವಲ್ಸ್ ಟು ಸೈನ್ 60 √3 ಡಿವೈಡೆಡ್ ಬೈ 2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 60 ಇಂಟು 2 120 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು AC. ಇವಾಗ 120 ಡಿವೈಡೆಡ್ ಬೈ √3 ಇಂಟು √3 ಬೈ √3 ಇಸ್ ಈಕ್ವಲ್ಸ್ ಟು AC. √3 ಇಂಟು √3 3, ಅಂಶದಲ್ಲಿ 120 ಇಂಟು √3, 3 1 3 4 12 40 ಇಸ್ ಈಕ್ವಲ್ಸ್ ಟು AC. ಅಲ್ಲಿಗೆ AC ಇಸ್ ಈಕ್ವಲ್ಸ್ ಟು 40 ಇಂಟು √3 ಮೀಟರ್. ಏನಂತ ಹೇಳಿ ಕೊಟ್ಟಿದ್ರು ಅವರು? ದಾರದ ಉದ್ದವನ್ನು ಕಂಡುಹಿಡಿಯಿರಿ. ಹಾಗಾದರೆ ದಾರದ ಉದ್ದ 40 ಇಂಟು √3 ಮೀಟರ್. ನೆಲದಿಂದ 60 ಮೀಟರ್ ಎತ್ತರದಲ್ಲಿ ಒಂದು ಗಾಳಿಪಟ ಹಾರಾಡ್ತಾ ಇದೆ. ಗಾಳಿಪಟದ ದಾರವನ್ನು ನೆಲದ ಒಂದು ತುದಿಗೆ ಕಟ್ಟಿದ್ದಾರೆ. ಆವಾಗ ಅಲ್ಲಿ ಒಂದು ಕೋನ ಉಂಟಾಗುತ್ತೆ. ಆ ಕೋನ 60 ಡಿಗ್ರಿ ಇದೆ. ದಾರ ಸಡಿಲವಾಗಿಲ್ಲ, ಸ್ಟ್ರೈಟ್ ಆಗಿದೆ ಅಂತ ಹೇಳಿ ಭಾವಿಸಿ ನೀವು ದಾರದ ಉದ್ದ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು ಅಂತ ಹೇಳಿದರು. ಇಲ್ಲಿ ನಮಗೆ AB 60 ಮೀಟರ್ ಅಂತ ಹೇಳಿ ಗೊತ್ತು. AC ನಾವಿವಾಗ ನೋಡಬೇಕಾಗಿರೋದು. ಏನು ಮಾಡಿದ್ದೀವಿ? AB ಡಿವೈಡೆಡ್ ಬೈ AC, ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ ಅಂತ ಹೇಳಿದ್ರೆ ಸೈನ್ 60 ಡಿಗ್ರಿ. AB 60 ಅಂತ ಹೇಳಿ ಕೊಟ್ಟಿದ್ರು. 60 ಡಿವೈಡೆಡ್ ಬೈ AC ಇಸ್ ಈಕ್ವಲ್ಸ್ ಟು ಸೈನ್ 60 ಅಂತ ಹೇಳಿದ್ರೆ √3 ಡಿವೈಡೆಡ್ ಬೈ 2. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 60 ಇಂಟು 2 120 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು AC. √3ನ ಮತ್ತೆ √3 ಡಿವೈಡೆಡ್ ಬೈ √3 ಇದೆರಡೂ ನಾವು ಮಲ್ಟಿಪ್ಲೈ ಮಾಡಿದಾಗ 3, ಅಂಶದಲ್ಲಿ 120 ಇಂಟು √3, 3 340 ಕ್ಯಾನ್ಸಲ್ ಆಗಿ ಉಳಿದದ್ದು AC ಅಂದರೆ ದಾರದ ಉದ್ದ 40 ಇಂಟು √3 ಮೀಟರ್. ನೆಕ್ಸ್ಟ್ .5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ? ಕ್ವಶನ್ ಏನು ಕೊಟ್ಟಿದ್ದಾರೆ? ಒಂದು 30 ಮೀಟರ್ ಎತ್ತರ ಇರೋ ಕಟ್ಟಡ ಇದೆ. ಈ ಕಟ್ಟಡ 30 ಮೀಟರ್ ಇದೆ. ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ 1.5 ಮೀಟರ್ ಎತ್ತರ ಇರೋ ಒಬ್ಬ
ಹುಡುಗ ನಿಂತಿದ್ದಾನೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಾದಮೇಲೆ ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಇಲ್ಲಿಂದ ಒಂದು ಸ್ವಲ್ಪ ಡಿಸ್ಟೆನ್ಸಿಗೆ ಅವನು ಕಟ್ಟಡದ ಹತ್ತಿರ ನಡ್ಕೊಂಡು ಹೋದಾಗ ಉನ್ನತ ಕೋನ ಇಲ್ಲಿಂದ ನೋಡುವಾಗ ಬಿಲ್ಡಿಂಗಿನ ತುದಿ ನೋಡುವಾಗ ಇಲ್ಲಿ 30 ಡಿಗ್ರಿ ಇದೆ ಅಂತ ಹೇಳಿಕೊಟ್ಟಿದ್ದಾರೆ. ಸ್ವಲ್ಪ ದೂರ ನಡೆದು ಹೋದಾಗ ಅವನು ಮತ್ತೆ ಬಿಲ್ಡಿಂಗಿನ ತುದಿ ಅಥವಾ ಕಟ್ಟಡದ ತುದಿ ನೋಡಿದಾಗ 60 ಡಿಗ್ರಿ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಕ್ವಶನ್ ಕೊಟ್ಟಿರೋದವರು ಅವನು ಇಲ್ಲಿದ್ದಾನು ಇಲ್ಲಿಗೆ ಹೋಗೋಕ್ಕೆ ಎಷ್ಟು ದೂರ ಹೋಗಿದ್ದಾನೆ ಅಥವಾ ಎಷ್ಟು ಮೀಟರ್ ದೂರ ಕಟ್ಟಡದ ಹತ್ತಿರ ಹೋಗಿದ್ದಾನೆ ಅಂತ ಹೇಳಿ ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಟೋಟಲ್ 30 ಮೀಟರ್ ಇದೆ. ಬಿಲ್ಡಿಂಗಿಂದ ಒಂದು ಸ್ವಲ್ಪ ದೂರದಲ್ಲಿ 1.5 ಮೀಟರ್ ಇರೋ ಒಬ್ಬ ಹುಡುಗ ನಿಂತಿದ್ದಾನೆ. ಇವನು ಇಲ್ಲಿಂದ ಬಿಲ್ಡಿಂಗ್ ಹತ್ತಿರ ನಡ್ಕೊಂಡು ಹೋದಾಗ ಫಸ್ಟ್ ಅವನು ಬಿಲ್ಡಿಂಗಿನ ತುದಿ ನೋಡುವಾಗ ಉನ್ನತ ಕೋನ 30 ಡಿಗ್ರಿ ಇತ್ತು. ಅವನು ಸ್ವಲ್ಪ ಮುಂದೆ ಬಂದು ಮತ್ತೆ ಬಿಲ್ಡಿಂಗಿನ ತುದಿ ನೋಡಿದಾಗ 60 ಡಿಗ್ರಿ ಉನ್ನತ ಕೋನ ಆಗಿರುತ್ತೆ. ಸೊ ಅವನು ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸು ನಡ್ಕೊಂಡು ಹೋಗಿದ್ದಾನೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಇವಾಗ ಎ ಬಿ ಸಿ ಮತ್ತು ಡಿ ಅಂತ ಹೇಳಿ ತಗೊಂಡ್ರೆ ಇಲ್ಲಿಂದ ಬಿಲ್ಡಿಂಗ್ ಇಲ್ಲಿಂದ ಇಲ್ಲಿವರೆಗೂ ಇದೆ. ಸೊ ಇದನ್ನು ಇ ಅಂತ ಅಂದ್ಕೊಂಡ್ರೆ ಇದು 1.5 ಮೀಟರ್ ಇರೋ ಹುಡುಗ. ಸೊ ಇದು 1.5, ಹಾಗಾದರೆ ಬಿ ಇನೂ ಕೂಡ 1.5 ಮೀಟರೇ ಇರುತ್ತೆ. 1.5 ಮೀಟರ್. ಅವ್ರು ಕೊಟ್ಟಿರೋದು ಎ ಇ 30 ಮೀಟರ್ ಇದೆ. ಎ ಇಂದ ಇಗೆ ಟೋಟಲ್ ಕಟ್ಟಡ ಎಷ್ಟು ಎತ್ತರ ಇದೆ? 30 ಮೀಟರ್ ಇದೆ. ಬಿ ಇಂದ ಇಗೆ 1.5 ಮೀಟರ್ ಇದೆ. ಸೊ ನಾವು ಎ ಬಿನ ಇಲ್ಲಿ ಹೆಚ್ಚಂತ ಹೇಳಿ ಅಂದ್ಕೊಂಡ್ರೆ ಹೆಚ್ಚಂತ ಹೇಳಿ ತಗೊಳ್ತಾ ಹೋದರೆ ಫಸ್ಟ್ ಇಲ್ಲಿ 2 ನಿಮಗೆ ತ್ರಿಭುಜ ಕಾಣಿಸ್ತಾ ಇದೆ. ಒಂದು ತ್ರಿಭುಜ ಕನ್ಸಿಡರ್ ಮಾಡಿ, ಎ ಡಿ ಬಿ ತ್ರಿಭುಜ. ಎ ಡಿ ಬಿ ಅಲ್ಲಿ ಎ ಬಿ ಡಿವೈಡೆಡ್ ಬೈ ಬಿ ಡಿ, ಎ ಬಿ ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ಸ್ ಟು ಎ ಬಿ ಅನ್ನೋದು ಆಪೋಸಿಟ್ ಸೈಡ್, ಬಿ ಡಿ ಅನ್ನೋದು ಅಡ್ಜಸೆಂಟ್ ಸೈಡ್. 60 ಡಿಗ್ರಿಗೆ ಎ ಬಿ ಅಭಿಮುಖ ಬಾಹು, ಬಿ ಡಿ ಅನ್ನೋದು ಅಥವಾ ಡಿ ಬಿ ಅಂತ ಹೇಳೋದು ಪಾರ್ಶ್ವ ಬಾಹು. ಎ ಬಿ ಬೈ ಬಿ ಡಿ ಅಂತ ಹೇಳಿದರೆ ಟ್ಯಾನ್ 60, ಟ್ಯಾನ್ 60 ಡಿಗ್ರಿ. ನಮಗಿಲ್ಲಿ ಎ ಬಿನ ನಾವಿಲ್ಲಿ ಹೆಚ್ ಅಂತ ಹೇಳಿ ತೊಗೊಂಡಿದ್ದೀವಿ. ಹೆಚ್ ಡಿವೈಡೆಡ್ ಬೈ ಬಿ ಡಿ ಅಥವಾ ಡಿ ಬಿ ಇಸ್ ಈಕ್ವಲ್ಸ್ ಟು ಟ್ಯಾನ್ 60 ಡಿಗ್ರಿ ಅಂತ ಹೇಳಿದ್ರೆ √3 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಹೆಚ್ ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು ಬಿ ಡಿ. ನಾವಿಲ್ಲಿ ನೋಡಬೇಕಾಗಿರೋದು ಸಿ ಇಂದ ಡಿಗೆ ಅವನು ಎಷ್ಟು ದೂರ ಹೋಗಿದ್ದಾನೆ, ಅದನ್ನು ಎಕ್ಸ್ ಅಂತ ಹೇಳಿ ಅಂದ್ಕೊಳ್ಳೋಣ. ನಮಗೆ ಅದೆಷ್ಟಿದೆ ಅಂತ ಗೊತ್ತಿಲ್ಲ. ಇವಾಗ ಇನ್ನು ಒಂದು ತ್ರಿಭುಜ ಎ ಸಿ ಬಿ, ತ್ರಿಭುಜ ಎ ಸಿ ಬಿ ಅಲ್ಲಿ ಎ ಬಿ ಡಿವೈಡೆಡ್ ಬೈ ಬಿ ಸಿ, ಎ ಬಿ ಡಿವೈಡೆಡ್ ಬೈ ಬಿ ಸಿ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು, ಟ್ಯಾನ್ ಆಗುತ್ತೆ. ಟ್ಯಾನ್ 30 ಡಿಗ್ರಿ. ಎ ಬಿನ ನಾವಿಲ್ಲಿ ಹೆಚ್ ಅಂತ ಹೇಳಿ ತಗೊಂಡಿದ್ದೀವಿ, ಡಿವೈಡೆಡ್ ಬೈ ಬಿ ಸಿನ ಏನಂತ ಬರಿಬೋದು ನಾವು? ಸಿ ಡಿ ಪ್ಲಸ್ ಡಿ ಬಿ. ಇದೆರಡನ್ನೂ ನಾವು ಕೂಡಿಸಿದ್ರೆ ನಮಗೆ ಟೋಟಲ್ ಬಿ ಸಿ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ನಾವು ಸಿ ಡಿ ಪ್ಲಸ್ ಡಿ ಬಿ ಇದೆರಡನ್ನೂ ಕೂಡಿಸಿದಾಗ ಬಿ ಸಿ ಸಿಕ್ಕತ್ತೆ. ಅಂದರೆ ಸಿ ಡಿ ಪ್ಲಸ್ ಡಿ ಬಿ ಇಸ್ ಈಕ್ವಲ್ಸ್ ಟು ಟ್ಯಾನ್ 30 ಅಂತ ಹೇಳಿದ್ರೆ 1/√3. ಇಲ್ಲಿ ಸಿ ಡಿನ ನಾವಿಲ್ಲಿ ಏನಂತ ತೊಗೊಂಡಿದ್ದೀವಿ? ಎಕ್ಸ್ ಅಂತ ಹೇಳಿ ತೊಗೊಂಡಿದ್ದೀವಿ. ಹೆಚ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಬಿ ಡಿ ಅಥವಾ ಡಿ ಬಿ. ಇಲ್ಲಿ ನಮಗೇನು ಬಂದಿದೆ? ಬಿ ಡಿ ಇಸ್ ಈಕ್ವಲ್ಸ್ ಟು ಹೆಚ್ ಬೈ √3 ಅಥವಾ ಇಲ್ಲಿ ಡಿ ಬಿಗೆ ಏನಂತ ಹಾಕ್ಬೋದು? ಹೆಚ್ ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು 1/√3. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಹೆಚ್ ಇಂಟು √3 ಇಸ್ ಈಕ್ವಲ್ಸ್ ಟು 1ರಿಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ನಮಗೆ ಮತ್ತೆ ಅದೇ ಆನ್ಸರೇ ಬರುತ್ತೆ. ಅಂದರೆ ಎಕ್ಸ್ ಪ್ಲಸ್ ಹೆಚ್ ಬೈ
√3. ಸೊ ಇಲ್ಲಿ h √3 ಇದೆ, ಇಲ್ಲಿ h ಡಿವೈಡೆಡ್ ಬೈ √3 ಇದೆ. ಪ್ಲಸ್ h ಬೈ √3ನ್ನ ಎಡಭಾಗಕ್ಕೆ ಶಿಫ್ಟ್ ಮಾಡಿದ್ರೆ ಮೈನಸ್ ಆಗುತ್ತೆ. ಅಲ್ಲಿಗೆ h ಇಂಟು √3 ಮೈನಸ್ h ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು ಎಕ್ಸ್. ಎಲ್ ಸಿ ಎಮ್ ತೆಗೆದ್ರೆ √3 ಇಂಟು √3 3h ಮೈನಸ್ h. ಸೊ √3 ಇಂಟು √3 3 ಇಂಟು h ಮೈನಸ್ h ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು ಎಕ್ಸ್. ಅಲ್ಲಿಗೆ 3h ಮೈನಸ್ h, 3h ಅಲ್ಲಿ ಒಂದು ಹೆಚ್ಚನ್ನು ಕಳೆದ್ರೆ 2h ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು ಎಕ್ಸ್. ಇವಾಗ h ಎಷ್ಟು ಅಂತ ಹೇಳಿ ಗೊತ್ತಾಗಬೇಕಲ್ವ ನಮಗೆ. ಎ ಬಿನ h ಅಂತ ಹೇಳಿ ತಗೊಂಡಿದ್ದೀವಿ. ಎ ಬಿ ಇಸ್ ಈಕ್ವಲ್ಸ್ ಟು ಎ ಬಿ ಡಿಸ್ಟೆನ್ಸನ್ನು h ಅಂತ ತಗೊಂಡಿದ್ದೀವಿ. ನಮಗೆ ಅವ್ರು ಕೊಟ್ಟಿರೋದು ಎ ಇ ಡಿಸ್ಟೆನ್ಸು ಅಥವಾ ಎ ಇಯ ಎತ್ತರ, ಒಟ್ಟು ಕಟ್ಟಡದ ಎತ್ತರ 30 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿಗೆ ಎ ಇಯಲ್ಲಿ ಬಿ ಇ ಅನ್ನೋದನ್ನು ಕಳೆದ್ರೆ, ಟೋಟಲ್ ಎ ಇಯಲ್ಲಿ ಬಿ ಇ ಅನ್ನೋದನ್ನು ಕಳೆದ್ರೆ ನಮಗೆ ಎ ಬಿ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಎ ಇ 30 ಮೀಟರ್ ಮೈನಸ್ ಬಿ ಇ 1.5 ಮೀಟರ್. ಅಲ್ಲಿಗೆ ಎ ಬಿ ಇಸ್ ಈಕ್ವಲ್ಸ್ ಟು 30ರಲ್ಲಿ 1.5 ಕಳೆದ್ರೆ 28.5. ಸೊ ಹೆಚ್ ಇಸ್ ಈಕ್ವಲ್ಸ್ ಟು 28.5. ಇಲ್ಲಿ ಹಾಕ್ತಾ ಹೋಗೋಣ. 2 ಇಂಟು 28.5 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು ಎಕ್ಸ್. ಸೊ 2 ಇಂಟು 28.5 57.0 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಆಗುತ್ತೆ. ಸೊ √3ನ್ನ ಮತ್ತೆ ಡಿವೈಡೆಡ್ ಮಲ್ಟಿಪ್ಲೈ ಮಾಡ್ತಾ ಹೋದರೆ 57 ಡಿವೈಡೆಡ್ ಬೈ √3 ಇಂಟು √3 ಬೈ √3 ಇಸ್ ಈಕ್ವಲ್ಸ್ ಟು ಎಕ್ಸ್. ಛೇದದಲ್ಲಿ √3 ಇಂಟು √3 3 ಆಗುತ್ತೆ. ಅಂಶದಲ್ಲಿ 57 ಇಂಟು √3 ಡಿವೈಡೆಡ್ ಬೈ 3. 3 ಇನ್ನೆರಡು ಉಳಿತು ಅಂದರೆ 19. 19 ಇಂಟು √3 ಮೀಟರ್. ಸೊ ಅಲ್ಲಿಗೆ ಸಿ ಇಂದ ಡಿಗೆ ಅವನು ಹೋಗಿರೋ ಅಂಥದ್ದು 19 ಇಂಟು √3 ಮೀಟರ್ ಅಷ್ಟು ದೂರ ಅವನು ನಡ್ಕೊಂಡು ಹೋಗಿದ್ದಾನೆ. ಸೊ ಏನೇನು ಕೊಟ್ಟಿದ್ರು ಅವರಿಲ್ಲಿ, 30 ಮೀಟರ್ದು ಒಂದು ಕಟ್ಟಡ ಇದೆ. ಕಟ್ಟಡದಿಂದ ಒಂದಿಷ್ಟು ದೂರದಲ್ಲಿ 1.5 ಮೀಟರ್ ಎತ್ತರ ಇರೋ ಒಬ್ಬ ಹುಡುಗ ನಿಂತಿದ್ದಾನೆ. ಅವನು ಬಿಲ್ಡಿಂಗ್ ಹತ್ತಿರ ಒಂದು ಸ್ವಲ್ಪ ನಡ್ಕೊಂಡು ಹೋದ್ಮೇಲೆ ಇಲ್ಲಿ ನಿಂತಾಗ ಅವನ ಉನ್ನತ ಕೋನ 60 ಡಿಗ್ರಿ, ಮುಂಚೆ ನಿಂತಾಗ ಅವನ ಉನ್ನತ ಕೋನ 30 ಡಿಗ್ರಿ, ಇಲ್ಲಿ 60 ಡಿಗ್ರಿ ಇದೆ. ಸೊ ಹೀಗಿದ್ದಾಗ ಅವನು ಎಷ್ಟು ದೂರ ನಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಿತ್ತು. ಸೊ ಅವರು ಎ ಇ 30 ಮೀಟರ್ ಅಂತ ಹೇಳಿ ಕೊಟ್ಟಿದ್ರು. ಅವನು ಇಲ್ಲಿ 1.5 ಮೀಟರ್ ಇದ್ದಾನೆ ಅಂತ ಹೇಳಿದ್ರೆ ಬಿ ಇ ಕೂಡ 1.5 ಮೀಟರೇ ಇರುತ್ತೆ. ಎರಡು ತ್ರಿಭುಜದಲ್ಲಿ ಫಸ್ಟ್ ಒಂದು ತ್ರಿಭುಜವನ್ನು ತೊಗೊಂಡಿದ್ದೀವಿ. ಎ ಡಿ ಬಿ ತ್ರಿಭುಜದಲ್ಲಿ ಎ ಬಿ ಡಿವೈಡೆಡ್ ಬೈ ಬಿ ಡಿ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಟ್ಯಾನ್ 60 ಡಿಗ್ರಿ. ಎ ಬಿ ಹೆಚ್ ಅಂತ ಹೇಳಿ ತೊಗೊಂಡಿದ್ದೀವಿ. ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ಸ್ ಟು ಟ್ಯಾನ್ 60 √3. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಹೆಚ್ ಬೈ √3 ಇಸ್ ಈಕ್ವಲ್ಸ್ ಟು ಬಿ ಡಿ. ಇನ್ನೂ ಒಂದು ತ್ರಿಭುಜ ಇದೆ, ಎ ಸಿ ಬಿ ತ್ರಿಭುಜದಲ್ಲಿ ಎ ಬಿ ಬೈ ಬಿ ಸಿ ಇಸ್ ಈಕ್ವಲ್ಸ್ ಟು ಟ್ಯಾನ್ 30 ಡಿಗ್ರಿ. ಎ ಬಿನ ಹೆಚ್ ಅಂತ ಹೇಳಿ ತೊಗೊಂಡಿದ್ವಿ. ಅದೇ ಥರ ಬಿ ಸಿಯನ್ನು ನಾವು ಸಿ ಡಿ ಪ್ಲಸ್ ಡಿ ಬಿ ಅಂತ ಹೇಳಿ ಬರಿಬೋದು. ಅದೆರಡರನ್ನು ನಾವು ಕೂಡಿಸಿದಾಗ ನಮಗೆ ಬಿ ಸಿ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಸಿ ಡಿ ಪ್ಲಸ್ ಡಿ ಬಿ ಇಸ್ ಈಕ್ವಲ್ಸ್ ಟು ಟ್ಯಾನ್ 30 ಅಂತ ಹೇಳಿದ್ರೆ 1/√3. ಹೆಚ್ ಬೈ ಸಿ ಡಿಯನ್ನು ನಾವಿಲ್ಲಿ ಎಕ್ಸ್ ಅಂತ ಹೇಳಿ ತೊಗೊಂಡಿದ್ವಿ. ಎಕ್ಸ್ ಪ್ಲಸ್ ಡಿ ಬಿ ಅಥವಾ ಇಲ್ಲಿ ಬಿ ಡಿ ಹೆಚ್ ಬೈ √3. ಹೆಚ್ ಬೈ √3 ಇಸ್ ಈಕ್ವಲ್ಸ್ ಟು 1/√3. ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಹೆಚ್ ಇಂಟು √3 ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಹೆಚ್ ಬೈ √3. ಪ್ಲಸ್ ಹೆಚ್ ಬೈ √3ನ ಎಡಭಾಗಕ್ಕೆ ಶಿಫ್ಟ್ ಮಾಡಿದಾಗ ಚಿಹ್ನೆ ಚೇಂಜ್ ಆಗುತ್ತೆ. ಮೈನಸ್ ಹೆಚ್ ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು ಎಕ್ಸ್. ಅಲ್ಲಿಗೆ ಎಲ್ ಸಿ ಎಮ್ ತೆಗೆದಾಗ √3 ಇಂಟು √3 3, 3h ಮೈನಸ್ ಹೆಚ್ ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು ಎಕ್ಸ್. ಸೊ 3 ಹೆಚ್ಚಲ್ಲಿ ಒಂದು ಹೆಚ್ಚನ್ನು ಕಳೆದ್ರೆ 2h ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು ಎಕ್ಸ್. ಮತ್ತು ಹೆಚ್ಚಿಗೆ ವ್ಯಾಲ್ಯೂ ತೊಗೊಂಡಿದ್ದೀವಿ ನಾವಿಲ್ಲಿ. ಎ ಬಿ ನಮಗೆ ಎ ಇ ಡಿಸ್ಟೆನ್ಸಲ್ಲಿ ಬಿ ಇ ಅನ್ನು ಕಳೆದ್ರೆ ನಮಗೆ ಎ ಬಿ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಸೊ 30ರಲ್ಲಿ 1.5 ಕಳೆದ್ರೆ 28.5 ಮೀಟರ್.
ಸೊ ಹೆಚ್ಚಿಗೆ 28.5 ಮೀಟರ್ ಮಲ್ಟಿಪ್ಲೈ ಮಾಡಿದಾಗ 57.0, ಅದನ್ನು ಝೀರೋನ ನಾವಿಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ. 57 ಡಿವೈಡೆಡ್ ಬೈ √3 ಇಂಟು √3/√3. ಛೇದ 2 ಮಲ್ಟಿಪ್ಲೈ ಮಾಡಿದಾಗ √3 ಇದ್ದಿದ್ದು √3 ಹೋಲ್ ಸ್ಕ್ವೇರ್ ಆಗಿ ಸ್ಕ್ವೇರು ಮತ್ತು √2 ಕ್ಯಾನ್ಸಲ್ ಆಗುತ್ತೆ. ಸೊ 57 ಇಂಟು √3 ಡಿವೈಡೆಡ್ ಬೈ 3, 3ರಿಂದ ಮತ್ತೆ ನಾವು ಭಾಗಿಸಿದಾಗ 19 ಇಂಟು √3 ಮೀಟರ್. ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣೆಯ ಗೋಪುರದ ಎತ್ತರ ಕಂಡುಹಿಡಿಯಿರಿ. ಸೊ ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಮೇಲ್ಗಡೆ ಒಂದು ಟವರ್ ಇದೆ. ಸೊ ಬಿಲ್ಡಿಂಗ್ ಮೇಲೆ ಒಂದು ಟವರ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಉನ್ನತ ಕೋನಗಳು, ಈ ಬಿಲ್ಡಿಂಗಿಂದ ಒಂದಿಷ್ಟು ದೂರದಲ್ಲಿ ನಿಂತು ನೋಡಿದಾಗ ಬಿಲ್ಡಿಂಗಿನ ತುದಿಗೆ ಉಂಟಾಗುವಂಥ ಕೋನ 45 ಡಿಗ್ರಿ ಇದೆ. ಅದೇ ಥರ ಟವರಿನ ತುದಿಯನ್ನು ನೋಡಿದಾಗ ಉಂಟಾಗುವಂಥ ಕೋನ 60 ಡಿಗ್ರಿ ಇದೆ. ಹೀಗಿದ್ದಾಗ ಬಿಲ್ಡಿಂಗು 20 ಮೀಟರ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಟ್ರಾನ್ಸ್ಮಿಷನ್ ಟವರ್ ಅಥವಾ ಟವರ್ ಎಷ್ಟು ಹೈಟಲ್ಲಿದೆ ಕಂಡುಹಿಡೀರಿ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ. 20 ಮೀಟರ್ ಎತ್ತರದ ಒಂದು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಮೇಲ್ಗಡೆ ಒಂದು ಟ್ರಾನ್ಸ್ಮಿಷನ್ ಟವರ್ ಇದೆ. ಸೊ ಬಿಲ್ಡಿಂಗಿಂದ ಒಂದಿಷ್ಟು ದೂರದಲ್ಲಿ ನಿಂತು ನೋಡಿದಾಗ ಉನ್ನತ ಕೋನ ಬಿಲ್ಡಿಂಗಿನ ತುದಿಗೆ 45 ಡಿಗ್ರಿ, ಅದೇ ಥರ ಉನ್ನತ ಕೋನ ಟವರಿನ ತುದಿಗೆ 60 ಡಿಗ್ರಿ ಆಗಿದೆ. ಹೀಗಿದ್ದಾಗ ಟವರು ಎಷ್ಟು ಎತ್ತರ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. AB ಎಷ್ಟಿದೆ ಅಂತ ಹೇಳಿ ನೀವು ನೋಡಬೇಕು. BC 20 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕಟ್ಟಡದ ಎತ್ತರ 20 ಮೀಟರ್. ಸೊ ಇವಾಗ ಇಲ್ಲಿ ಕೂಡ 2 ತ್ರಿಭುಜ ಕಾಣಿಸ್ತಾ ಇದೆ. ಒಂದು ತ್ರಿಭುಜನ ಫಸ್ಟ್ ತಗೊಂಡ್ರೆ BDC ತ್ರಿಭುಜ, BDC ಅಲ್ಲಿ BC ಡಿವೈಡೆಡ್ ಬೈ CD ಅಂತ ಹೇಳಿ ತಗೊಂಡ್ರೆ BC ಡಿವೈಡೆಡ್ ಬೈ CD, ಇದು ಅಡ್ಜಸೆಂಟ್ ಅಥವಾ ಪಾರ್ಶ್ವ ಬಾಹು. BC ಅನ್ನೋದು ಅಭಿಮುಖ ಬಾಹು. ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂತ ಹೇಳಿದ್ರೆ tan 45 ಡಿಗ್ರಿ. BC 20 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ CD ಇಸ್ ಈಕ್ವಲ್ಸ್ ಟು tan 45. ಒಂದು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಮಗೆ CD ಇಸ್ ಈಕ್ವಲ್ಸ್ ಟು 20 ಮೀಟರ್. CD 20 ಮೀಟರ್ ಅಂತ ಹೇಳಿ ಬಂತು. ಇವಾಗ ನಾವು ನೋಡಬೇಕಾಗಿರೋದು AB ಎಷ್ಟು ಅಂತ. ಇನ್ನ ಒಂದು ತ್ರಿಭುಜ ADC ತ್ರಿಭುಜದಲ್ಲಿ ತ್ರಿಭುಜ ADC ಅಲ್ಲಿ ಅದೇ ರೀತಿ ಮಾಡಿದ್ರೆ AC ಬೈ CD, AC ಡಿವೈಡೆಡ್ ಬೈ CD ಇಸ್ ಈಕ್ವಲ್ಸ್ ಟು AC ಅನ್ನೋದು ಅಭಿಮುಖ ಬಾಹು, CD ಪಾರ್ಶ್ವ ಬಾಹು. ಅಭಿಮುಖ ಬೈ ಪಾರ್ಶ್ವ ಮತ್ತು tan ಎಷ್ಟು ಕೊಟ್ಟಿದ್ದಾರೆ 60 ಡಿಗ್ರಿ. tan 60 ಡಿಗ್ರಿ. AC ಎಷ್ಟಿದೆ ನಮಗೆ ಗೊತ್ತಿಲ್ಲ. ಡಿವೈಡೆಡ್ ಬೈ CD ಇಲ್ಲಿ ನಮಗೆ 20 ಅಂತ ಹೇಳಿ ಬಂತು. 20 ಮೀಟರ್ ಇಸ್ ಈಕ್ವಲ್ಸ್ ಟು tan 60 ಡಿಗ್ರಿ ಅಂದರೆ √3 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ AC ಇಸ್ ಈಕ್ವಲ್ಸ್ ಟು 20 ಇಂಟು √3 ಮೀಟರ್. AC 20 ಇಂಟು √3 ಮೀಟರ್, CD 20 ಮೀಟರ್ ಅಂತ ಹೇಳಿ ಬಂತು. ಇವಾಗ ನಮಗೆ ಬೇಕಾಗಿರೋದೇನು AB, ಟವರಿನ ಎತ್ತರ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. AB ಬೇಕಂತ ಹೇಳಿದ್ರೆ AC ಅಲ್ಲಿ BC ಅನ್ನು ಕಳೆದ್ರೆ ನಮಗೆ AB ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. AC ಯಲ್ಲಿ CB ಅಥವಾ BCಯನ್ನು ಕಳೆದ್ರೆ AB ಗೊತ್ತಾಗುತ್ತೆ. AB ಇಸ್ ಈಕ್ವಲ್ಸ್ ಟು AC 20 ಇಂಟು √3 ಮೈನಸ್ BC 20 ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ 20.
ಎ ಬಿ ಇಸ್ ಈಕ್ವಲ್ಸ್ ಟು ಇದೆರಡರಲ್ಲೂ 20 ಕಾಮನ್ ಆಗಿ ತೆಗಿಬೋದು. 20 ಹೊರ ತೆಗೆದ್ರೆ ಇಲ್ಲಿ ಉಳಿದಿದ್ದು √3 -1 ಮೀಟರ್. ಸೊ ಎ ಬಿಯ ಎತ್ತರ 20 × √3 - 1 ಮೀಟರ್. ಸೊ ಒಂದು ಕಟ್ಟಡ ಇದೆ, 20 ಮೀಟರ್ ಇದೆ, ಕಟ್ಟಡದ ಮೇಲೆ ಒಂದು ಟವರ್ ಇದೆ. ಸೊ ಒಂದು ಸ್ವಲ್ಪ ದೂರದಿಂದ ನೋಡಿದಾಗ ಕಟ್ಟಡದ ತುದಿಗೆ 45 ಡಿಗ್ರಿ ಉನ್ನತ ಕೋನ, ಅದೇ ಥರ ಟವರಿನ ತುದಿಗೆ 60 ಡಿಗ್ರಿ ಉನ್ನತ ಕೋನ ಅಂತ ಹೇಳಿಕೊಟ್ಟಿದ್ದಾರೆ. ಟವರ್ ಎಷ್ಟು ಎತ್ತರ ಇದೆ ಅಂತ ಹೇಳಿ ನೋಡಬೇಕಿತ್ತು. 2 ತ್ರಿಭುಜ ಇದೆ, ಒಂದು ಬಿ ಡಿ ಸಿ, ಇನ್ನೊಂದು ಎ ಡಿ ಸಿ. ಯಾವುದಾದ್ರು ಒಂದು ತ್ರಿಭುಜವನ್ನು ಫಸ್ಟು ತಗೊಳ್ಳಿ. ಬಿ ಡಿ ಸಿಯಲ್ಲಿ ಬಿ ಸಿ ಡಿವೈಡೆಡ್ ಬೈ ಸಿ ಡಿ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದರೆ ಟ್ಯಾನ್ 45 ಡಿಗ್ರಿ, ಬಿ ಸಿ 20 ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. 20/CD ಟ್ಯಾನ್ 45 ಅಂತ ಹೇಳಿದರೆ 1, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸಿ ಡಿ ಇಸ್ ಈಕ್ವಲ್ಸ್ ಟು 20 ಮೀಟರ್. ಇನ್ನೊಂದು ತ್ರಿಭುಜ ಎ ಡಿ ಸಿ ತ್ರಿಭುಜದಲ್ಲಿ ಎ ಸಿ ಡಿವೈಡೆಡ್ ಬೈ ಸಿ ಡಿ ಅಗೇನ್ ಆಪೋಸಿಟ್ ಬೈ ಅಡ್ಜಸೆಂಟ್. ಎ ಸಿ ಬೈ ಸಿ ಡಿ ಇಲ್ಲಿ ನಮಗೆ 20 ಅಂತ ಹೇಳಿ ಬಂತು, ಇಸ್ ಈಕ್ವಲ್ಸ್ ಟು ಟ್ಯಾನ್ 60 ಅಂತ ಹೇಳಿದರೆ √3. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಎ ಸಿ ಇಸ್ ಈಕ್ವಲ್ಸ್ ಟು 20 × √3 ಮೀಟರ್. ನಮಗೆ ಎ ಬಿ ಗೊತ್ತಾಗಬೇಕಿತ್ತು. ಎ ಸಿಯಲ್ಲಿ ಬಿ ಸಿಯನ್ನು ಕಳೆದ್ರೆ ನಮಗೆ ಎ ಬಿ ಗೊತ್ತಾಗುತ್ತೆ. ಎ ಸಿ 20 × √3 - ಬಿ ಸಿ 20 ಮೀಟರ್ ಅಂತ ಹೇಳಿ ಅವರೇ ಕೊಟ್ಟಿದ್ರು. ಇದೆರಡರಿಂದನೂ 20 ಹೊರ ತೆಗೆದ್ರೆ ಉಳಿದಿದ್ದು √3 - 1 ಮೀಟರ್. ಇದೇ ಥರ ಇರೋ ಇನ್ನೊಂದು ಲೆಕ್ಕ ಇದೆ. 1.6 ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಪೀಠದ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಒಂದು ಪೀಠದ ಮೇಲೆ 1.6 ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಪೀಠದ ಮೇಲ್ಭಾಗದಲ್ಲಿ ಸ್ಥಾಪಿಸಲಾಗಿದೆ. ಸೊ ಇದ್ರ ಮೇಲ್ಗಡೆ 1.6 ಮೀಟರ್ ಎತ್ತರ ಇರೋ ಒಂದು ಸ್ಟ್ಯಾಚುನ ಇಟ್ಟಿದ್ದಾರೆ. ಕ್ವಶನ್ ಏನೇನು ಕೇಳಿದ್ದಾರೆ ಅವರು, ಈ ಬಿಲ್ಡಿಂಗಿಂದ ಒಂದಿಷ್ಟು ದೂರದಲ್ಲಿ ನೋಡಿದಾಗ ಬಿಲ್ಡಿಂಗಿನ ತುದಿಗೆ ಉನ್ನತ ಕೋನ 45 ಡಿಗ್ರಿ, ಅದೇ ಥರ ಸ್ಟ್ಯಾಚುವಿನ ತುದಿ ಅಥವಾ ಪ್ರತಿಮೆಯ ತುದಿಯಿಂದ ನೋಡಿದಾಗ ಉನ್ನತ ಕೋನ 60 ಡಿಗ್ರಿ. ಲಾಸ್ಟ್ ಪ್ರಾಬ್ಲಮ್ ಹೇಗಿತ್ತು ಹಾಗೆ ಇದೆ, 60 ಡಿಗ್ರಿ. ಹಾಗಿದ್ರೆ ಬಿಲ್ಡಿಂಗಿನ ಹೈಟ್ ಎಷ್ಟು ಕಂಡುಹಿಡಿಬೇಕು. ನಾವು ಹಳೆ ಲೆಕ್ಕದಲ್ಲಿ ಏನು ಮಾಡಿದ್ವಿ, ಟವರಿನ ಹೈಟ್ ಎಷ್ಟು ಅಂತ ಹೇಳಿ ನೋಡಿದ್ವಿ. ಇಲ್ಲಿ ಬಿಲ್ಡಿಂಗಿನ ಕೇಳಿದ್ದಾರೆ, ಪ್ರತಿಮೆ ಅಥವಾ ಸ್ಟ್ಯಾಚುವಿನ ಹೈಟ್ ಎಷ್ಟು ಅವರೇ ಕೊಟ್ಟಿದ್ದಾರೆ. ಎ ಬಿ 1.6 ಮೀಟರ್ ಅಂತ ಹೇಳಿಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿರೋದು ಬಿ ಸಿ. ಇಲ್ಲಿ ಕೂಡ 2 ತ್ರಿಭುಜ ಕಾಣಿಸ್ತಾ ಇದೆ, ಬಿ ಡಿ ಸಿ ಒಂದು, ಎ ಡಿ ಸಿ ಒಂದು ತ್ರಿಭುಜ. ತ್ರಿಭುಜ ಬಿ ಡಿ ಸಿಯಲ್ಲಿ ಲಾಸ್ಟ್ ಪ್ರಾಬ್ಲಮ್ ಥರನೇ ಮಾಡ್ತಾ ಹೋಗೋಣ. ತ್ರಿಭುಜ ಬಿ ಡಿ ಸಿಯಲ್ಲಿ ಬಿ ಸಿ ಡಿವೈಡೆಡ್ ಬೈ ಸಿ ಡಿ, ಬಿ ಸಿ ಡಿವೈಡೆಡ್ ಬೈ ಸಿ ಡಿ ಅಥವಾ ಡಿ ಸಿ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ಅಭಿಮುಖ ಬೈ ಪಾರ್ಶ್ವ, ಟ್ಯಾನ್ 45 ಡಿಗ್ರಿ. ನಮಗಿಲ್ಲಿ ಬಿ ಸಿ ಎಷ್ಟಿದೆ ಗೊತ್ತಿಲ್ಲ, ಸಿ ಡಿ ಎಷ್ಟಿದೆ ಅಂತ ಕೂಡ ಗೊತ್ತಿಲ್ಲ. ಸೊ ಬಿ ಸಿ ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ಸ್ ಟು ಟ್ಯಾನ್ 45 ಅಂತ ಹೇಳಿದ್ರೆ 1, ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಒಂದು ತ್ರಿಭುಜ ನೋಡಿದ್ದು. ಇನ್ನೊಂದು ತ್ರಿಭುಜ ಎ ಡಿ ಸಿ ತ್ರಿಭುಜದಲ್ಲಿ, ತ್ರಿಭುಜ ಎ ಡಿ ಸಿಯಲ್ಲಿ ಎ ಸಿ ಡಿವೈಡೆಡ್ ಬೈ ಸಿ ಡಿ, ಎ ಸಿ ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ಸ್ ಟು ಟ್ಯಾನ್ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ. ಎ ಸಿ ಎಷ್ಟಿದೆ ಗೊತ್ತಿಲ್ಲ, ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ಸ್ ಟು ಟ್ಯಾನ್ 60 √3. ಎ ಸಿನ ನಾವೇನಂತ ಬರಿಬೋದು, ಎ ಬಿ ಪ್ಲಸ್ ಬಿ ಸಿ. ಇದೆರಡನ್ನೂ ಕೂಡಿದಾಗ ನಮಗೆ ಎ ಸಿ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಎ ಬಿ ಪ್ಲಸ್ ಬಿ ಸಿ ಇಲ್ಲೇ ಬರೆಯೋಣ. ಎ ಸಿ ಅಂತ ಹೇಳಿದ್ರೆ
ಏನು ಬರಿಬೋದು, ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ಸ್ ಟು √3. ಎ ಬಿ ಅವರು 1.6 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 1.6 ಪ್ಲಸ್ ಬಿ ಸಿ ನಾವೀಗ ನೋಡಬೇಕು ಡಿವೈಡೆಡ್ ಬೈ, ಇಲ್ಲಿ ನಮಗೆ ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಹೇಳಿ ಬಂತು ಹಳೆ ಇಕ್ವೇಷನ್ನು. ಅಂದರೆ ಅರ್ಥ ಬಿ ಸಿ ಬದಲಿಗೆ ನಾವು ಸಿ ಡಿ ಅಂತನಾದರೂ ಬರಿಬೋದು ಅಥವಾ ಸಿ ಡಿ ಬದಲಿಗೆ ಬಿ ಸಿ ಅಂತನಾದರೂ ಬರಿಬೋದು. ಇಲ್ಲಿ ಸಿ ಡಿ ಅನ್ನೋ ಪ್ಲೇಸಿಗೆ ನಾವು ಬಿ ಸಿನ ರೀಪ್ಲೇಸ್ ಮಾಡಿದ್ರೆ ಇಸ್ ಈಕ್ವಲ್ಸ್ ಟು √3. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1.6 ಪ್ಲಸ್ ಬಿ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು √3. ಪ್ಲಸ್ ಬಿ ಸಿನ ಬಲಭಾಗಕ್ಕೆ ಶಿಫ್ಟ್ ಮಾಡಿದ್ರೆ ಚಿಹ್ನೆ ಚೇಂಜ್ ಆಗಿ ಮೈನಸ್ ಆಗುತ್ತೆ. 1.6 ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು √3 ಮೈನಸ್ ಬಿ ಸಿ. 1.6 ಇಸ್ ಈಕ್ವಲ್ಸ್ ಟು, ಎರಡರಲ್ಲೂ ಬಿ ಸಿ ಕಾಮನ್ ಇದೆ, ಸೊ ಬಿ ಸಿನ ಹೊರ ತೆಗೆದ್ರೆ ಬಿ ಸಿ, ಇಲ್ಲಿ ಬಿ ಸಿ ಹೊರ ಬಂದರೆ ಉಳಿದಿದ್ದು √3 ಮೈನಸ್ 1. ಅಲ್ಲಿಗೆ ಬಿ ಸಿ ಇಸ್ ಈಕ್ವಲ್ಸ್ ಟು 1.6 ಡಿವೈಡೆಡ್ ಬೈ √3 ಮೈನಸ್ 1. √3 ಮೈನಸ್ 1 ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡೋಣ √3 ಪ್ಲಸ್ 1ರಿಂದ. 1.6 ಡಿವೈಡೆಡ್ ಬೈ √3 ಮೈನಸ್ 1 ಇಂಟು √3 ಪ್ಲಸ್ 1 ಡಿವೈಡೆಡ್ ಬೈ √3 ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಬಿ ಸಿ. ಸೊ ಅಂಶಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ 1.6 ಇಂಟು √3 ಪ್ಲಸ್ 1 ಡಿವೈಡೆಡ್ ಬೈ ಛೇದದಲ್ಲಿ √3 ಮೈನಸ್ 1 ಇಂಟು √3 ಪ್ಲಸ್ 1 ಯಾವ ಫಾರ್ಮುಲಾ ಥರ ಅನಿಸಿದೆ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. √3 ಮೈನಸ್ 1 ಇಂಟು √3 ಪ್ಲಸ್ 1, ಅಲ್ಲಿಗೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮುಲಾ ಥರ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಅಂತ ಹೇಳಿದ್ರೆ √3 ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 1. ಇಲ್ಲಿ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಉಳಿದಿದ್ದು 3 ಮೈನಸ್ 1, ಅಲ್ಲಿಗೆ 2. 3 ಮೈನಸ್ 1 2, ಅದನ್ನು ಡೈರೆಕ್ಟಾಗಿ ಬರಿತೀವಿ. √3 ಮೈನಸ್ 1 ಇಂಟು √3 ಪ್ಲಸ್ 1 ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಥವಾ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಸೊ ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋದಾಗ √3 ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್, ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ 2 ಕ್ಯಾನ್ಸಲ್ ಆಗಿ ಉಳಿದಿದ್ದು 3 ಮೈನಸ್ 1 2. ಅಲ್ಲಿಗೆ 2 1 2 8 16 0.8 ಇಂಟು √3 ಪ್ಲಸ್ 1 ಮೀಟರ್ ಇಸ್ ಈಕ್ವಲ್ಸ್ ಟು ಬಿ ಸಿ. ಅಲ್ಲಿಗೆ ಬಿ ಸಿಯ ಎತ್ತರ 0.8 ಇಂಟು √3 ಪ್ಲಸ್ 1. ಒಂದು ಕಟ್ಟಡ ಇದೆ, ಕಟ್ಟಡದ ಮೇಲೆ ಒಂದು ಸ್ಟ್ಯಾಚು ಅಥವಾ ಪ್ರತಿಮೆಯನ್ನು ನಿಲ್ಲಿಸಿದ್ದಾರೆ. ಆ ಪ್ರತಿಮೆ 1.6 ಮೀಟರ್ ಎತ್ತರ ಇದೆ. ಹಾಗಾದರೆ ನೀವು ಕಟ್ಟಡ ಎಷ್ಟು ಎತ್ತರ ಇದೆ ಅಂತ ಹೇಳಿ ನೋಡಬೇಕು. ಕಟ್ಟಡದಿಂದ ಒಂದು ಸ್ವಲ್ಪ ದೂರದಿಂದ ನೋಡಿದಾಗ ಕಟ್ಟಡದ ತುದಿಗೆ ಉನ್ನತ ಕೋನ 45 ಡಿಗ್ರಿ, ಪ್ರತಿಮೆಯ ತುದಿಗೆ ಉನ್ನತ ಕೋನ 60 ಡಿಗ್ರಿ. ಸೊ ಅಲ್ಲಿಗೆ ಎರಡು ತ್ರಿಭುಜ ಬಿ ಡಿ ಸಿ ತ್ರಿಭುಜದಲ್ಲಿ ಬಿ ಸಿ ಬೈ ಸಿ ಡಿ ಟ್ಯಾನ್ 45 ಡಿಗ್ರಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ. ಇನ್ನೂ ಒಂದು ತ್ರಿಭುಜ ಎ ಸಿ ಡಿ ಅಥವಾ ಎ ಡಿ ಸಿ ತ್ರಿಭುಜದಲ್ಲಿ ಎ ಸಿ ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ಸ್ ಟು ಟ್ಯಾನ್ 60 ಡಿಗ್ರಿ. ಟ್ಯಾನ್ 60 ಅಂತ ಹೇಳಿದ್ರೆ √3. ಎ ಸಿನ ನಾವು ಎ ಬಿ ಪ್ಲಸ್ ಬಿ ಸಿ ಅಂತ ಹೇಳಿ ಬರ್ಕೋಬೋದು. ಅದೆರಡನ್ನು ಕೂಡಿಸಿದ್ರೆ ನಮಗೆ ಎ ಸಿ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಎ ಬಿ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ಸ್ ಟು ಟ್ಯಾನ್ 60 √3. ಎ ಬಿ 1.6 ಅಂತ ಹೇಳಿ ಕೊಟ್ಟಿದ್ದಾರೆ. ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ ಜಾಗಕ್ಕೆ ನಾವು ಇಲ್ಲಿ ಬಿ ಸಿ ಅಂತ ಹೇಳಿ ಬರ್ಕೋಬೋದು ಅಥವಾ ಬಿ ಸಿ ಜಾಗಕ್ಕೆ ನಾವು ಸಿ ಡಿ ಅಂತ ಹೇಳಾದರೂ ಬರಿಬೋದು. ಸೊ ಇಲ್ಲಿ ನಾವು ಸಿ ಡಿ ಬದಲಿಗೆ ಬಿ ಸಿ ಅಂತ ಹೇಳಿ ಬರ್ಕೊಂಡಿದ್ದೀವಿ. ಇಸ್ ಈಕ್ವಲ್ಸ್ ಟು √3. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 1.6 ಪ್ಲಸ್ ಬಿ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು √3. ಇಲ್ಲಿರೋ ಪ್ಲಸ್ ಬಿ ಸಿನ ಬಲಭಾಗಕ್ಕೆ ತೊಗೊಂಡು ಹೋದರೆ ಶಿಫ್ಟ್ ಮಾಡಿದ್ರೆ ಚಿಹ್ನೆ ಚೇಂಜ್ ಆಗಿ ಮೈನಸ್ ಆಗುತ್ತೆ. ಅಲ್ಲಿಗೆ 1.6 ಇಸ್ ಈಕ್ವಲ್ಸ್ ಟು ಬಿ ಸಿ ಇಂಟು √3 ಮೈನಸ್ ಬಿ ಸಿ. ಇದೆರಡರಲ್ಲೂ ಬಿ ಸಿನ ಕಾಮನ್ ತೆಗೆದ್ರೆ √3 ಮೈನಸ್ 1. ಸೊ ಇದನ್ನು ಅಗೇನ್ ಡಿವೈಡ್ ಮಾಡಿದ್ರೆ ಬಿ ಸಿ ಇಸ್ ಈಕ್ವಲ್ಸ್ ಟು 1.6 ಡಿವೈಡೆಡ್ ಬೈ √3 ಮೈನಸ್ 1.
ಇಲ್ಲಿ ಚಿಹ್ನೆ ಚೇಂಜ್ ಮಾಡಿ ಡಿವೈಡ್ ಮತ್ತು ಮಲ್ಟಿಪ್ಲೈ ಮಾಡ್ತಾ ಹೋದಾಗ √3 + 1 ಡಿವೈಡೆಡ್ ಬೈ √3 + 1 a - b ಇಂಟು a + b ಫಾರ್ಮುಲಾದಲ್ಲಿದೆ. ಅಲ್ಲಿಗೆ a² - b² ಸಿಂಪ್ಲಿಫೈ ಮಾಡಿದಾಗ ಉಳಿದಿದ್ದು 2. 2ರಿಂದ 1.6ನ ಭಾಗಿಸಿದಾಗ 0.8 ಇಂಟು √3 + 1 ಮೀಟರ್. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ. ಕ್ವಶನ್ ಹೇಳಿದ್ದಾರೆ ಅವರು, ಒಂದು ಗೋಪುರ ಇದೆ ಅಥವಾ ಒಂದು ಟ್ರಾನ್ಸ್ಮಿಷನ್ ಟವರ್ ಇದೆ. ಟವರಿನ ಎತ್ತರ 50 ಮೀಟರ್ ಅಂತ ಹೇಳಿಕೊಟ್ಟಿದ್ದಾರೆ. ಟವರಿಗೆ ಆಪೋಸಿಟ್ ಆಗಿ ಒಂದು ಬಿಲ್ಡಿಂಗ್ ಇದೆ. ಸೊ ಇವಾಗ ಬಿಲ್ಡಿಂಗಿನ ತುದಿಗೆ ಮತ್ತು ಟವರಿನ ಪಾದದಿಂದ ಬಿಲ್ಡಿಂಗಿನ ತುದಿಗೆ ಉನ್ನತ ಕೋನ 30 ಮೀಟರ್ ಇದೆ ಅಂತ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ಬಿಲ್ಡಿಂಗಿನ ಪಾದದಿಂದ ಟವರಿನ ತುದಿಗೆ ಉನ್ನತ ಕೋನ 60 ಡಿಗ್ರಿ ಇದೆ ಅಂತ ಹೇಳಿಕೊಟ್ಟಿದ್ದಾರೆ. ಹೀಗಿದ್ದಾಗ ಬಿಲ್ಡಿಂಗಿನ ಹೈಟ್ ಎಷ್ಟು, ಎ ಬಿಯ ಎತ್ತರ ಎಷ್ಟು ಅಂತ ಹೇಳಿ ಕಂಡುಹಿಡಿಯಬೇಕು. ಸಿ ಡಿ ಅನ್ನೋದು ಒಂದು ಟ್ರಾನ್ಸ್ಮಿಷನ್ ಟವರ್, 50 ಮೀಟರ್ ಎತ್ತರ ಇದೆ. ಎ ಬಿ ಅಂತ ಹೇಳೋದು ಒಂದು ಬಿಲ್ಡಿಂಗ್, ಆ ಬಿಲ್ಡಿಂಗಿನ ಎತ್ತರ ಎಷ್ಟಿದೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಇವಾಗ ಟವರಿನ ಪಾದದಿಂದ ಬಿಲ್ಡಿಂಗಿನ ತುದಿಗೆ ಕೋನ 30 ಡಿಗ್ರಿ ಉನ್ನತ ಕೋನ. ಅದೇ ರೀತಿ ಬಿಲ್ಡಿಂಗಿನ ಪಾದದಿಂದ ಟವರಿನ ತುದಿಗೆ ಉನ್ನತ ಕೋನ 60 ಡಿಗ್ರಿ ಇದೆ. ಸಿ ಡಿ ಅಥವಾ ಡಿ ಸಿ 50 ಮೀಟರ್, ಎ ಬಿ ಕಟ್ಟಡದ ಎತ್ತರ ಎಷ್ಟು ಅಂತ ಹೇಳಿ ನೋಡಬೇಕು. ಇಲ್ಲಿ ಕೂಡ 2 ತ್ರಿಭುಜ ಇದೆ, ಒಂದು ಎ ಸಿ ಬಿ, ಇನ್ನು ಒಂದು ಡಿ ಬಿ ಸಿ ತ್ರಿಭುಜ. ಎ ಸಿ ಬಿಯಲ್ಲಿ ಎ ಬಿ ಡಿವೈಡೆಡ್ ಬೈ ಬಿ ಸಿ, ಎ ಬಿ ಡಿವೈಡೆಡ್ ಬೈ ಬಿ ಸಿ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂತ ಹೇಳಿದ್ರೆ ಟ್ಯಾನ್ 30 ಡಿಗ್ರಿ. ಸೊ ಇಲ್ಲಿ ಎ ಬಿ ಮತ್ತು ಬಿ ಸಿ ಎರಡೂ ಗೊತ್ತಿಲ್ಲ. ಟ್ಯಾನ್ 30 ಅಂದರೆ 1/√3 ಎ ಬಿ ಬೈ ಬಿ ಸಿ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ √3. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಇಂಟು √3 ಇಸ್ ಈಕ್ವಲ್ಸ್ ಟು ಬಿ ಸಿ. ಅದೇ ಥರ ಇನ್ನೂ ಒಂದು ತ್ರಿಭುಜಕ್ಕೆ ಮಾಡಿದ್ರೆ ತ್ರಿಭುಜ ಡಿ ಬಿ ಸಿ, ತ್ರಿಭುಜ ಡಿ ಬಿ ಸಿ ಅಲ್ಲಿ ಡಿ ಬಿ ಡಿವೈಡೆಡ್ ಬೈ ಬಿ ಸಿ ಅಥವಾ ಸಿ ಬಿ, ಡಿ ಬಿ ಡಿವೈಡೆಡ್ ಬೈ ಸಿ ಬಿ ಇಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಟ್ಯಾನ್ 60 ಡಿಗ್ರಿ, ಟ್ಯಾನ್ 60. ಇಲ್ಲಿ ಡಿ ಬಿ 50 ಮೀಟರ್ ಅಂತ ಹೇಳಿಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಸಿ ಬಿ ಅಥವಾ ಬಿ ಸಿ ಇಸ್ ಈಕ್ವಲ್ಸ್ ಟು ಟ್ಯಾನ್ 60 ಡಿಗ್ರಿ ಅಂದರೆ √3. ಇಲ್ಲಿ ಕೂಡ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 50 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು ಬಿ ಸಿ. ಮೊದಲನೇ ಈಕ್ವೇಷನ್ ಅಥವಾ ಮೊದಲನೇ ತ್ರಿಭುಜವನ್ನು ತಗೊಂಡು ನಾವು ಮಾಡಿದಾಗ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಬಿ ಬೈ √3 ಬಂತು. ಇನ್ನೂ ಒಂದು ತ್ರಿಭುಜ ಮಾಡಿದಾಗೂ ನಮಗೆ ಬಿ ಸಿ ಇಸ್ ಈಕ್ವಲ್ಸ್ ಟು 50/√3 ಬರ್ತಾ ಇದೆ. ಎರಡೂ ಕಡೆ ನಮಗೆ ಈಕ್ವೇಷನ್ ಬಿ ಸಿಗೆ ಬರ್ತಾ ಇದೆ. ಸೊ ಹಾಗಿದ್ದಾಗ ಎರಡೂ ಈಕ್ವೇಷನನ್ನು ನಾವು ಈಕ್ವೇಟ್ ಮಾಡ್ತಾ ಹೋದಾಗ ಎ ಬಿ ಇಂಟು √3 ಇಸ್ ಈಕ್ವಲ್ಸ್ ಟು 50 ಡಿವೈಡೆಡ್ ಬೈ √3. ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಇಸ್ ಈಕ್ವಲ್ಸ್ ಟು 50 ಡಿವೈಡೆಡ್ ಬೈ √3 ಇಂಟು √3 3 ಮೀಟರ್. ಎ ಬಿ ಡಿವೈಡೆಡ್ ಬೈ 50/3 ಮೀಟರ್. ಸೊ ಕಟ್ಟಡ 50 ಡಿವೈಡೆಡ್ ಬೈ 3 ಮೀಟರ್ ಇದೆ, ಟವರ್ 50 ಮೀಟರ್ ಇದೆ ಅಂತ ಹೇಳಿ ಅವರೇ ಕೊಟ್ಟಿದ್ರು. ನಾವಿವಾಗ ಕಟ್ಟಡದ ಎತ್ತರ ಎಷ್ಟು ಅಂತ ಹೇಳಿ ನೋಡಿದ್ವಿ. ಕಟ್ಟಡದ ಎತ್ತರ 50 ಡಿವೈಡೆಡ್ ಬೈ 3 ಮೀಟರ್.
80 ಅಡಿ ಅಗಲವುಳ್ಳ ರಸ್ತೆಯ ಎರಡೂ ಬದಿಯಲ್ಲಿ ಒಂದೇ ಎತ್ತರವಿರುವ 2 ಕಂಬಗಳು ಅಭಿಮುಖವಾಗಿ ನಿಂತಿವೆ. ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿದೆ. ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ. 80 ಮೀಟರ್ ಅಡಿ ಅಗಲವುಳ್ಳ ರಸ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. 80 ಮೀಟರ್ 80 ಮೀಟರ್ ಅಗಲ ಇರೋ ಒಂದು ರಸ್ತೆ ಇದೆ. ನೆಕ್ಸ್ಟು 2 ಕಂಬಗಳಿದೆ. 2 ಕಂಬಗಳು ಒಂದೇ ಎತ್ತರ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಜೊತೆಗೆ ಅಭಿಮುಖವಾಗಿದೆ, ಆಪೋಸಿಟ್ ಆಗಿದೆ ಅಂತ ಹೇಳಿನೂ ಕೊಟ್ಟಿದ್ದಾರೆ. 80 ಮೀಟರ್ ಅಗಲ ಇರೋ ರೋಡ್ ಮೇಲೆ 2 ಒಂದೇ ಎತ್ತರ ಇರೋ ಕಂಬಗಳಿದೆ. 2 ಕಂಬಗಳು ಅಭಿಮುಖವಾಗಿದೆ. ಇಲ್ಲಿ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟಿಂದ ಒಂದು ಕಂಬಕ್ಕೆ ಉನ್ನತ ಕೋನ 60 ಡಿಗ್ರಿ, ಇನ್ನೊಂದು ಕಂಬಕ್ಕೆ ಉನ್ನತ ಕೋನ 30 ಡಿಗ್ರಿ. ಸೊ ನಾವು ಕಂಡುಹಿಡಿಬೇಕಾಗಿರೋದು 2 ಕಂಬಗಳ ಎತ್ತರ ಎಷ್ಟು, ಇನ್ನು ಒಂದು ಈ ಪಾಯಿಂಟಿಂದ ಕಂಬದ ಬುಡಕ್ಕೆ, ಈ ಪಾಯಿಂಟಿಂದ ಈ ಕಂಬದ ಬುಡಕ್ಕೆ ಟೋಟಲ್ ಎಷ್ಟು ದೂರ ಇದೆ ಅಂತ ಹೇಳಿ ನೋಡಬೇಕು. ಈ ಬಿಂದುವನ್ನು ನಾವು O ಅಂತ ಹೇಳಿ ಇಟ್ಕೊಂಡ್ರೆ ಡಿ ಇಂದ ಓಗೆ ಎಷ್ಟು ಡಿಸ್ಟೆನ್ಸ್ ಇದೆ, O ಇಂದ ಬಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿ ನೋಡಬೇಕು. ಬಿ ಇಂದ ಡಿ, ಬಿ ಡಿ 80 ಮೀಟರ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಬಿ ಡಿ 80 ಮೀಟರ್. ನೆಕ್ಸ್ಟ್ ಸಿ ಡಿ ಇಸ್ ಈಕ್ವಲ್ಸ್ ಟು ಎ ಬಿ, 2 ಕಂಬಗಳು ಒಂದೇ ಸಮನಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ, 2 ಕಂಬಗಳು ಸಮನಾಗಿದೆ. ಇವಾಗ 2 ತ್ರಿಭುಜ ಇದೆ. ಒಂದು ತ್ರಿಭುಜ ನೋಡಿದಾಗ ಎ ಒ ಬಿ ತ್ರಿಭುಜ, ಎ ಒ ಬಿಯಲ್ಲಿ ಎ ಬಿ ಡಿವೈಡೆಡ್ ಬೈ ಬಿ ಒ, ಎ ಬಿ ಡಿವೈಡೆಡ್ ಬೈ ಬಿ ಒ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ tan 30 ಡಿಗ್ರಿ. tan 30 ಡಿಗ್ರಿ. ಎ ಬಿ ಎಷ್ಟಿದೆ ಅಂತ ಹೇಳಿನೂ ಗೊತ್ತಿಲ್ಲ, ಬಿ ಒ ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಇಸ್ ಈಕ್ವಲ್ಸ್ ಟು tan 30 ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ √3. ಇನ್ನೊಂದು ತ್ರಿಭುಜ ಸಿ ಒ ಡಿ ತ್ರಿಭುಜ, ಸಿ ಒ ಡಿಯಲ್ಲಿ ಸಿ ಡಿ ಡಿವೈಡೆಡ್ ಬೈ ಡಿ ಒ, ಸಿ ಡಿ ಬೈ ಡಿ ಒ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ಅಭಿಮುಖ ಬೈ ಪಾರ್ಶ್ವ, tan 60 ಡಿಗ್ರಿ, tan 60 ಡಿಗ್ರಿ. ಸಿ ಡಿ ಎಷ್ಟಿದೆ ಗೊತ್ತಿಲ್ಲ, ಡಿ ಒ ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಇಸ್ ಈಕ್ವಲ್ಸ್ ಟು tan 60 ಡಿಗ್ರಿ ಅಂತ ಹೇಳಿದ್ರೆ √3. ಇವಾಗ ಡಿ ಒ ನಾವೇನಂತ ಬರಿಬೋದು, ಡಿ ಬಿ ಮೈನಸ್ ಒ ಬಿ ಅಂತ ಹೇಳಿ ಬರಿಬೋದಾ? ಡಿ ಬಿ ಮೈನಸ್ ಒ ಬಿ. ಅಲ್ಲಿಗೆ ಸಿ ಡಿ ಇಸ್ ಡಿವೈಡೆಡ್ ಬೈ ಡಿ ಬಿ ಎಷ್ಟಿದೆ ಗೊತ್ತಿಲ್ಲ, ಒ ಬಿ ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಸಾರಿ, ಡಿ ಬಿ 80 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮೈನಸ್ ಒ ಇಂದ ಬಿಗೆ ಎಷ್ಟಿದೆ, ಒ ಬಿ ಇಸ್ ಈಕ್ವಲ್ಸ್ ಟು √3. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಸಿ ಡಿ ಇಸ್ ಈಕ್ವಲ್ಸ್ ಟು 80 ಮೈನಸ್ ಒ ಬಿ ಇಂಟು √3. ಸೊ ಸಿ ಡಿ ಇಸ್ ಈಕ್ವಲ್ಸ್ ಟು 80 ಮೈನಸ್ ಒ ಬಿ ಇಂಟು √3 ಅಂತ ಹೇಳಿ ಬಂತು. ಇವಾಗ ಇಲ್ಲಿ ಸಿ ಡಿ ಇದೆ, ಸಿ ಡಿ ಅಂತ ಹೇಳಿದ್ರೆ ಎ ಬಿಗೆ ಈಕ್ವಲ್ ಆಗುತ್ತೆ. ಸೊ ಸಿ ಡಿ ಬದಲಿಗೆ ನಾವು ಎ ಬಿ ಅಂತ ಹೇಳಿ ಬರಿಬೋದು. ಇಸ್ ಈಕ್ವಲ್ಸ್ ಟು ನಾವಿಲ್ಲೇ ಬರ್ಕೊಂಡಿದ್ದೀವಿ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ 80 ಮೈನಸ್ ಒ ಬಿ ಇಂಟು √3. ಇಲ್ಲಿನೂ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಇಸ್ ಈಕ್ವಲ್ಸ್ ಟು ಒ ಬಿ ಡಿವೈಡೆಡ್ ಬೈ √3. ಇಲ್ಲಿ ಎ ಬಿ ಇಸ್ ಈಕ್ವಲ್ಸ್ ಟು ಒ ಬಿ ಬೈ √3 ಬರ್ತಿದೆ. ಇಲ್ಲಿನೂ ಎ ಬಿ ಇಸ್ ಈಕ್ವಲ್ಸ್ ಟು 80 ಮೈನಸ್ ಒ ಬಿ ಇಂಟು √3 ಬರ್ತಿದೆ. ಹಾಗಾದರೆ ಇದೆರಡೂ ಈಕ್ವೇಷನ್ನು ಸಮ ಅಂತ ಹೇಳಿ ತಗೊಂಡ್ರೆ ಒ ಬಿ ಬೈ √3, ಒ ಬಿ ಡಿವೈಡೆಡ್ ಬೈ √3 ಇಸ್ ಈಕ್ವಲ್ಸ್ ಟು 80 ಮೈನಸ್ ಒ ಬಿ ಇಂಟು √3. ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ √3
ಇಂಟು ರೂಟ್ 3 3, ಒ ಬಿ ಇಸ್ ಈಕ್ವಲ್ಸ್ ಟು 3 ಇಂಟು ರೂಟ್ 3 ಇಂಟು 80 ಮೈನಸ್ ಒ ಬಿ. 3ರಿಂದ ಮಲ್ಟಿಪ್ಲೈ ಮಾಡ್ತಾ ಬಂದರೆ ಒ ಬಿ ಇಸ್ ಈಕ್ವಲ್ಸ್ ಟು 3 ಇಂಟು 80, 3 ಎಂಟ್ಲಿ 24, ಅಲ್ಲಿಗೆ 240 ಮೈನಸ್ 3 ಇಂಟು ಒ ಬಿ. ಮೈನಸ್ 30 ಇಂಟು ಒ ಬಿಯನ್ನು 3 ಇಂಟು ಒ ಬಿ. 3 ಇಂಟು ಒ ಬಿಯನ್ನು ಎಡಭಾಗಕ್ಕೆ ಶಿಫ್ಟ್ ಮಾಡಿದಾಗ ಚಿಹ್ನೆ ಚೇಂಜ್ ಆಗಿ ಪ್ಲಸ್ ಆಗುತ್ತೆ. ಅಲ್ಲಿಗೆ ಒ ಬಿ ಪ್ಲಸ್ 3 ಇಂಟು ಒ ಬಿ ಇಸ್ ಈಕ್ವಲ್ಸ್ ಟು 240. ಒ ಬಿ ಪ್ಲಸ್ 3 ಇಂಟು ಒ ಬಿ 4 ಇಂಟು ಒ ಬಿ ಇಸ್ ಈಕ್ವಲ್ಸ್ ಟು 240. ಒ ಬಿ ಇಸ್ ಈಕ್ವಲ್ಸ್ ಟು 240 ಡಿವೈಡೆಡ್ ಬೈ 4. ಒ ಬಿ ಇಸ್ ಈಕ್ವಲ್ಸ್ ಟು 4 1 4 6 24 0. ಒ ಬಿ 60 ಅಂತ ಹೇಳಿ ಬಂತು. ಒ ಬಿ 60 ಆದರೆ ಡಿ ಒ ಎಷ್ಟು? ಹೇಗೆ ಮಾಡಬೇಕು? ಬಿ ಒ 60 ಅಂತಿದೆ, ಸೊ ಇಲ್ಲಿ ಟೋಟಲ್ 80 ಇದೆ. 60ಕ್ಕೆ ಎಷ್ಟು ಕೂಡಿದ್ರೆ ಇನ್ನು 80 ಆಗುತ್ತೆ, 20 ಕೂಡಿದ್ರೆ 80 ಆಗುತ್ತೆ. ಸೊ ಡೈರೆಕ್ಟಾಗಾರು ಬರಿಬೋದು ಒ ಡಿ ಇಸ್ ಈಕ್ವಲ್ಸ್ ಟು 20 ಮೀಟರ್. ಬಿ ಡಿ 80 ಅಂತ ಹೇಳಿ ಕೊಟ್ಟಿದ್ರು, ನಾವು ಇವಾಗ ಒ ಬಿ 60 ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ವಿ. ಒ ಬಿ 60 ಅಂತ ಆದರೆ ಒ ಡಿ 20, ಸೊ ಎರಡನ್ನೂ ಕೂಡಿಸಿದ್ರೆ 80 ಮೀಟರ್. ಇವಾಗ ಎ ಬಿ ಮತ್ತು ಸಿ ಡಿನ ಫೈಂಡ್ ಔಟ್ ಮಾಡಬೇಕು. ಇದೆರಡೂ ಒಂದೇ ಅಂತ ಹೇಳಿ ಕೇಳಿದರು, ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಫೈಂಡ್ ಔಟ್ ಮಾಡಿದ್ರೆ ಬಂತು. ಎ ಬಿ ಒ ಬಿ ಬೈ ರೂಟ್ 3 ಅಂತಿದೆ, ನಮಗೆ ಆಲ್ರೆಡಿ ಒ ಬಿ ಎಷ್ಟು ಅಂತ ಹೇಳಿ ಗೊತ್ತಾಗಿದೆ. ಡೈರೆಕ್ಟಾಗಿ ಅಲ್ಲಿಗೆ ವ್ಯಾಲ್ಯೂ ಹಾಕಿದ್ರೆ ಎ ಬಿ ಇಸ್ ಈಕ್ವಲ್ಸ್ ಟು ಒ ಬಿ ಬೈ ರೂಟ್ 3, ಒ ಬಿ ಬೈ ರೂಟ್ 3. ಒ ಬಿ ಎಷ್ಟಿದೆ? 60. 60 ಬೈ ರೂಟ್ 3 ಇಂಟು ರೂಟ್ 3 ಬೈ ರೂಟ್ 3. 60 ಬೈ ರೂಟ್ 3 ಇಂಟು ರೂಟ್ 3 ಬೈ ರೂಟ್ 3. ಅಲ್ಲಿಗೆ ಎ ಬಿ ಇಸ್ ಈಕ್ವಲ್ಸ್ ಟು ರೂಟ್ 3 ಇಂಟು ರೂಟ್ 3 3, ಅಂಶದಲ್ಲಿ 60 ಇಂಟು ರೂಟ್ 3 3 20 60, ಅಲ್ಲಿಗೆ 20 ಇಂಟು ರೂಟ್ 3 ಮೀಟರ್. ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಎರಡೂ ನಮಗೆ 20 ಇಂಟು ರೂಟ್ 3 ಮೀಟರ್ ಎತ್ತರ ಇದೆ ಅಂತ ಹೇಳಿ ಗೊತ್ತಾಯಿತು. 80 ಮೀಟರ್ ಅಗಲ ಇರೋ ರಸ್ತೆ ಮೇಲೆ ಎರಡು ಸಮನಾಗಿರೋ ಕಂಬಗಳಿದೆ. ಎರಡೂ ಕಂಬಗಳು ಅಭಿಮುಖವಾಗಿದೆ, ಆಪೋಸಿಟ್ ಆಗಿದೆ. ಸೊ ರೋಡ್ ಮಧ್ಯೆ ಯಾವುದೋ ಒಂದು ಪಾಯಿಂಟಿಂದ ನಿಂತು ನೋಡಿದಾಗ ಒಂದು ಕಂಬಕ್ಕೆ ಉನ್ನತ ಕೋನ 60 ಡಿಗ್ರಿ, ಇನ್ನೊಂದು ಕೋನಕ್ಕೆ ಉನ್ನತ ಕೋನ 30 ಡಿಗ್ರಿ. ಹೀಗಿದ್ದಾಗ ಡಿಯಿಂದ ಈ ಪಾಯಿಂಟಿಗೆ ಅಥವಾ ಬಿಯಿಂದ ಇಲ್ಲಿರೋ ಪಾಯಿಂಟಿಗೆ ಟೋಟಲ್ ಎಷ್ಟೆಷ್ಟು ದೂರ ಇದೆ ಅಂತ ಹೇಳಿ ಕಂಡುಹಿಡಿಬೇಕು ಒಂದು. ಇನ್ನೊಂದು, ಎರಡೂ ಕಂಬಗಳ ಎತ್ತರ ಎಷ್ಟಿದೆ ಅಂತ ಹೇಳಿ ಕಂಡುಹಿಡಿಬೇಕು. ಎರಡು ತ್ರಿಭುಜ ಕಾಣಿಸ್ತಾ ಇದೆ. ಎ ಒ ಬಿ ತ್ರಿಭುಜದಲ್ಲಿ ಎ ಬಿ ಡಿವೈಡೆಡ್ ಬೈ ಬಿ ಒ ಟ್ಯಾನ್ 30 ಡಿಗ್ರಿ. ಎರಡೂ ಬಾಹುಗಳು ನಮಗೆ ಎಷ್ಟಿದೆ ಅಂತ ಹೇಳಿ ಗೊತ್ತಿಲ್ಲ. ಎ ಬಿ ಬೈ ಬಿ ಒ ಇಸ್ ಈಕ್ವಲ್ಸ್ ಟು 1 ಬೈ ರೂಟ್ 3. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಒ ಡಿವೈಡೆಡ್ ಬೈ ರೂಟ್ 3 ಅಥವಾ ಒ ಬಿ ಡಿವೈಡೆಡ್ ಬೈ ರೂಟ್ 3. ಇನ್ನೂ ಒಂದು ತ್ರಿಭುಜ ಸಿ ಒ ಡಿ ತ್ರಿಭುಜದಲ್ಲಿ ಸಿ ಡಿ ಡಿವೈಡೆಡ್ ಬೈ ಡಿ ಒ ಇಸ್ ಈಕ್ವಲ್ಸ್ ಟು ಟ್ಯಾನ್ 60 ಡಿಗ್ರಿ. ಟ್ಯಾನ್ 60 ಅಂತ ಹೇಳಿದ್ರೆ ರೂಟ್ 3. ಸಿ ಡಿ ಡಿವೈಡೆಡ್ ಬೈ, ನಾವಿಲ್ಲಿ ಡಿ ಒನ ಏನಂತ ಬರಿಬೋದು? ಡಿ ಬಿ ಮೈನಸ್ ಒ ಬಿ. ಇದಿಷ್ಟು ಡಿಸ್ಟೆನ್ಸಲ್ಲಿ ಒ ಬಿಯನ್ನು ಕಳೆದ್ರೆ ನಮಗೆ ಡಿ ಒ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಡಿ ಬಿ ಮೈನಸ್ ಒ ಡಿ. ಡಿ ಬಿ 80 ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. 80 ಮೈನಸ್ ಒ ಬಿ ಈಸ್ ಈಕ್ವಲ್ಸ್ ಟು ರೂಟ್ 3. ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸಿ ಡಿ ಈಸ್ ಈಕ್ವಲ್ಸ್ ಟು 80 ಮೈನಸ್ ಒ ಬಿ ಇಂಟು ರೂಟ್ 3. ನಾವಿಲ್ಲಿ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಹೇಳಿ ತೊಗೊಂಡಿದ್ದೀವಿ. ಅಂದರೆ ಎ ಬಿ ಜಾಗಕ್ಕೆ ಸಿ ಡಿನಾರು ಹಾಕ್ಬೋದು ಅಥವಾ ಸಿ ಡಿ ಬದಲಿಗೆ ಎ ಬಿನಾರು ಹಾಕ್ಬೋದು. ಇಲ್ಲಿ ಸಿ ಡಿ ಇರೋ ಪ್ಲೇಸಿಗೆ ನಾವು ಎ ಬಿಯನ್ನು ರಿಪ್ಲೇಸ್ ಮಾಡಿದ್ದೀವಿ. ಎ ಬಿ ಇಸ್ ಈಕ್ವಲ್ಸ್ ಟು 80 ಮೈನಸ್ ಒ ಬಿ ಇಂಟು ರೂಟ್ 3. ಇಲ್ಲಿ ಎ ಬಿ ಇಸ್ ಈಕ್ವಲ್ಸ್ ಟು ಒ ಬಿ ಬೈ ರೂಟ್ 3 ಬಂದಿತ್ತು. ನಮಗೆ ಇಲ್ಲಿ ಕೂಡ ಎ ಬಿಗೆ ಈಕ್ವೇಷನ್ ಬರ್ತಾ ಇದೆ. ಹಾಗಾಗಿ ಎರಡೂ ಈಕ್ವೇಷನನ್ನು ನಾವು ಈಕ್ವೇಟ್ ಮಾಡಿ ಬರೆದಾಗ ಒ ಬಿ ಬೈ ರೂಟ್ 3 ಇಸ್ ಈಕ್ವಲ್ಸ್ ಟು 80 ಮೈನಸ್ ಒ ಬಿ ಇಂಟು ರೂಟ್ 3. ಕ್ರಾಸ್ ಮಲ್ಟಿಪ್ಲೈ ರೂಟ್ 3 ಇಂಟು ರೂಟ್ 3 3. ಒ ಬಿ ಇಸ್ ಈಕ್ವಲ್ಸ್ ಟು 3 ಇಂಟು 80 ಮೈನಸ್ ಒ ಬಿ. 3ರಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ದೀವಿ. 3 ಇಂಟು 80 240 ಮೈನಸ್ 3 ಇಂಟು ಒ ಬಿ. ಮೈನಸ್ 3 ಒ ಬಿಯನ್ನು ಎಡಭಾಗಕ್ಕೆ ಶಿಫ್ಟ್ ಮಾಡಿದಾಗ ಚಿಹ್ನೆ ಚೇಂಜ್ ಆಗಿ ಪ್ಲಸ್ ಆಯಿತು. ಒ ಬಿ ಪ್ಲಸ್ 3 ಇಂಟು ಒ ಬಿ ಇಸ್ ಈಕ್ವಲ್ಸ್ ಟು 240.
ಒಂದು ಒ ಬಿ ಪ್ಲಸ್ 3 ಒ ಬಿ ಎರಡನ್ನೂ ಕೂಡಿಸಿದಾಗ 4 ಇಂಟು ಒ ಬಿ ಇಸ್ ಈಕ್ವಲ್ಸ್ ಟು 240, 4ರಿಂದ ಭಾಗಿಸಿದಾಗ 60 ಅಂದರೆ ಒ ಬಿ 60 ಆಯಿತು. ಒ ಬಿ 60 ಮೀಟರ್ ಇದೆ ಅಂತ ಹೇಳಿದ್ರೆ ಒ ಡಿ 20 ಮೀಟರ್ ಇರುತ್ತೆ, ಅಥವಾ ಮೈನಸ್ ಮಾಡಿದ್ರೂ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಸೊ 60 ಪ್ಲಸ್ 20 80, ಹಾಗಾಗಿ ಒ ಡಿ 20 ಮೀಟರ್ ಅಂತ ಹೇಳಿ ತೊಗೊಂಡಿದ್ದೀವಿ. ಕಂಬದ ಎತ್ತರ ಕೊಡ್ತಾ ಬೇಕಿತ್ತು, ಎ ಬಿ ಅಥವಾ ಸಿ ಡಿ ಎರಡರಲ್ಲಿ ಯಾವ್ದಾದ್ರು ನೋಡ್ಬೋದು. ಇಲ್ಲಿ ನಮಗೆ ಎ ಬಿ ಒ ಬಿ ಡಿವೈಡೆಡ್ ಬೈ √3 ಅಂತ ಹೇಳಿ ಬಂದಿದೆ. ಒ ಬಿ ಜಾಗಕ್ಕೆ ಇಲ್ಲಿರೋ 60 ಮೀಟರನ್ನು ಹಾಕಿದಾಗ √3 ಬೈ √3 ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ತಾ ಹೋಗಿದ್ದೀವಿ. √3 ಇಂಟು √3 3, 20 60 ಆಗುತ್ತೆ. ಸೊ ಭಾಗಿಸಿದಾಗ 20 ಇಂಟು √3 ಮೀಟರ್. ಎರಡೂ ಕಂಬದ ಎತ್ತರ 20 ಇಂಟು √3 ಮೀಟರ್. ಸೊ ಮುಂದಿನ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳನ್ನು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.